ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಡೆಲ್ಲಿ ಕ್ಯಾಪಿಟಲ್ಸ್ನ ಮ್ಯಾಚ್ ಡೇ ಪ್ರಿವ್ಯೂ ಗೈಸ್. ಇವತ್ತು ನಮ್ಮ ಮ್ಯಾಚ್ ಡೇ ಗೇಮ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಬರ್ತಾರೋ ಅಂದರೆ ಇವತ್ತು ಕನ್ನಡಿಗ KL ರಾಹುಲ್ ಅವರ ಬರ್ಡೇ ಆಗಿರುವಂಥದ್ದು ಆ್ಯಂಡ್ ಕನ್ನಡಿಗರ ಟೀಮ್ ವರ್ಸಸ್ ಕನ್ನಡಿಗ ಅಂತಲೇ ಹೇಳ್ಬೋದಾಗಿದೆ. RCB ಅಂತ ಬಂದರೆ KL ರಾಹುಲ್ ಅವರು ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರುವಂಥದ್ದು ಪ್ರತಿ ಸೀಸನ್ನಲ್ಲೂ ಕೂಡ. ಅದೇ ರೀತಿಯಾಗಿ ಇವತ್ತು ಮ್ಯಾಚ್ ಆಗ್ತಾ ಇರುವಂಥದ್ದು ಅದು ಎಲ್ಲಿ ಕೇಳೋದಾದ್ರೆ ಹೋಮ್ ಬಾಯ್ ಲೋಕಲ್ ಬಾಯ್ ಆಗಿರುವಂಥ KL ರಾಹುಲ್ ಅವರ ಹುಟ್ಟೂರಿನಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗ್ತಾ ಇರುವಂತದ್ದು ಇವತ್ತಿನ ಮ್ಯಾಚ್ ಅಂತಾನೆ ಹೇಳ್ಬೋದಾಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಮ್ಯಾಚ್ ಡೇ ಪ್ರಿವ್ಯೂ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತಿದೆ ಅಂತ ಗೊತ್ತಾಗೋಯ್ತು, ಅದು ಎಷ್ಟೊತ್ತಿಗೆ ಆಗ್ತಿರುವಂಥದ್ದು ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಡೇ ಆಗಿರುತ್ತೆ ಇವತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ. ಯಾಕೆ ಅನ್ನೋದನ್ನು ಎಲ್ಲವನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆ್ಯಂಡ್ ಪಿಚ್ ರಿಪೋರ್ಟ್ಸ್ ಯಾವ ರೀತಿ ಇರುವಂಥದ್ದು, ವೆದರ್ ರಿಪೋರ್ಟ್ಸ್ ಆ್ಯಂಡ್ ಪ್ಲೇಯಿಂಗ್ 11 ಯಾವ ರೀತಿ ಬರುತ್ತೆ ಅನ್ನೋದನ್ನು. ಅದಕ್ಕೂ ಮೊದಲಿಗೆ ಚಾನಲ್ ವಿಸಿಟ್ ಮಾಡ್ತಾ ಹೊಸೊಬ್ಬರ ಇದೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಮಾಡೋಂತ ಹೇಳೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಸ್ಟ್ರೇಟ್ ಹೋಗೋದಾದ್ರೆ ಮೊದಲೇದಾಗಿ ಇವತ್ತು KL ರಾಹುಲ್ ಅವರ ಬರ್ಡೇ ಅಂತಲೇ ಹೇಳ್ಬೋದಾಗಿದೆ. KL ರಾಹುಲ್ ಅವರ ಬರ್ಡೇ ದಿನ ಲೋಕಲ್ ಬಾಯ್ ಇನ್ ಲೋಕಲ್ ಹೋಮ್ ಗ್ರೌಂಡ್ ಅಂತಲೇ ಹೇಳ್ಬೋದು. ಅದು ಯಾರ ವಿರುದ್ಧ? ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ವಿರುದ್ಧ, ನಮ್ಮದೇ ಟೀಮ್ ವಿರುದ್ಧ ನಮ್ಮ ಕನ್ನಡಿಗ ಆಟಾಡ್ತಿರುವಂಥದ್ದು KL ರಾಹುಲ್ ಅವರು ಅಂತಲೇ ಹೇಳ್ಬೋದಾಗಿದೆ. ಒನ್ ಆಫ್ ದ ಬೆಸ್ಟ್ ಸ್ಟ್ರೈಕ್ ರೇಟ್ ವಿತ್ KL ರಾಹುಲ್ ಅವರು. ಇದು RCB ವಿಡಿಯೋನ ಅಥವಾ KL ರಾಹುಲ್ಗೆ ಹೋಗ್ಲಿಕ್ಕೆ ವಿಡಿಯೋನ ಅಂತ ಗೊತ್ತಾಗಲ್ಲ. ಒನ್ ಆಫ್ ದ ಬೆಸ್ಟ್ ಎರಡು ಟೀಮ್ಸ್ಗಳು ಕೂಡ ಇರುವಂಥ ಡೆಲ್ಲಿ ಆ್ಯಂಡ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಅದು ಲೋಕಲ್ ಬಾಯ್ ಇರುವಂಥದ್ದು ಈ ಕಡೆ ಕಿಂಗ್ ಕೊಹ್ಲಿ ಅವರು. ಆ್ಯಂಡ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ದ ಸ್ಪೆಷಲ್ ಡೇ ಯಾಕೆ ಅಂತ ಕೇಳೋದಾದ್ರೆ ಗೋ ಗ್ರೀನ್ ಜರ್ಸಿನ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇವತ್ತು ಹಾಕೊಂಡು ಹೋಗುತ್ತೆ ಅಂತ ಹೇಳ್ಬೋದಾಗಿದೆ. ಯಾಕಪ್ಪ ಅಂತ ಕೇಳೋದಾದರೆ ಗೋ ಗ್ರೀನ್ ಪ್ರತಿ ವರ್ಷ 2011ರಿಂದನೂ ಕೂಡ ಗೋ ಗ್ರೀನ್ ಅನ್ನುವಂಥ ಒಂದು ಒಳ್ಳೆಯ ಅನ್ವೇಷಣೆ ಮಾಡಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಗೋ ಗ್ರೀನ್ ಜರ್ಸಿಲಿ ನಾವು ಪ್ರತಿ ವರ್ಷ ಅಟ್ಲೀಸ್ಟ್ ಒಂದು ಮ್ಯಾಚ್ ಅವರು ಆಟಾಡ್ತೇವೆ ಅನ್ನುವಂಥ ಒಂದು ವಿಷಯನ ಹೇಳಿದ ತಕ್ಷಣ ಪ್ರತಿ ವರ್ಷವೂ ಕೂಡ ಗೋ ಗ್ರೀನ್ನ ಆಟಾಡ್ತಿರುವಂಥದ್ದು. ಅದು ಇವತ್ತು ಆಟಾಡ್ತಿರುವಂಥದ್ದು ಎಲ್ಲಾಗ್ತಿರುವಂಥದ್ದು ಕೇಳೋದಾದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಹೋಮ್ ಗ್ರೌಂಡ್ ಆಗಿರುವಂಥ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗ್ತಿರುವಂಥದ್ದು. ಅದು 3:30ಕ್ಕೆ ಅಂದರೆ ಮಧ್ಯಾಹ್ನದ ಮ್ಯಾಚ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ ಅಂತೂ ಕ್ರೂಷಲ್ ಆಗಲ್ಲ. ಯಾಕಪ್ಪ ಅಂತ ಹೇಳೋದಾದರೆ ಚೇಸಿಂಗ್ ಅವ್ರ ಫಸ್ಟ್ ಬ್ಯಾಟಿಂಗ್ ಯಾವುದೇ ಆದರೂ ಕೂಡ ಒನ್ ಆಫ್ ದ ಬೆಸ್ಟ್ ಚೇಸಿಂಗ್ ಆಯ್ಕೆ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಎಷ್ಟು ರನ್ಸ್ ಆದರೂ ಕೂಡ ಈಸಿಯಾಗಿ ನಾವು ಇಲ್ಲಿ ಚೇಸ್ ಮಾಡ್ಬೋದಾಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದರೆ. ಅದರಲ್ಲಂತೂ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈಸಿ ಹಾಕೊಂಡು ಡಾಮಿನೇಟ್ ಮಾಡೋಕ್ಕಿರುವಂಥದ್ದು. ಆಡಿರುವಂಥ 4 ಮ್ಯಾಚಲ್ಲಿ 3 ಮ್ಯಾಚಸ್ನ ವಿನ್ ಹಾಕೊಂಡು ಒಂದೇ ಮ್ಯಾಚನ್ನು ಸೋತಿರುವಂಥದ್ದು. ಈ ಕಡೆ ಡೆಲ್ಲಿ ಕಡೆಗೆ ಒನ್ ಆಫ್ ದ ಕನ್ವಿನ್ಸಿಂಗ್ ಟಾಪ್ 4 ಇರುವಂಥ ಟೀಮ್ಸ್ಗಳ ಕಾಳಗ ಅಂತಲೇ ಹೇಳ್ಬೋದಾಗಿದೆ ಡೆಲ್ಲಿ ಕ್ಯಾಪಿಟಲ್ಸು. ಅವ್ರ ಕಡೆನೂ ಕೂಡ ಒನ್ ಆಫ್ ದ ಬೆಸ್ಟ್ ಓಪನರ್ಸ್ಗಳು ಈಸಿ ಹಾಕೊಂಡು KL ರಾಹುಲ್, ಪಿತುನ್ ನಿಸಂಕ ಆ್ಯಂಡ್ ಅಕ್ಷರ್ ಪಟೇಲ್ ಬೌಲಿಂಗ್ ಲೈನಪ್ ಒನ್ ಆಫ್ ದ ಕ್ಲಾಸಿಕ್ ಹಾಕೊಂಡಿರುವಂಥದ್ದು. ಫಿನಿಷರ್ಸ್ಗಳು ಹಾಕೊಂಡು ಡೇವಿಡ್ ಮಿಲ್ಲರ್ ಅವರು ಆ್ಯಂಡ್ ಟ್ರಿಸ್ಟನ್ ಸ್ಟಬ್ಸ್ ಅವರು ಇರುವಂಥದ್ದು. ಆ್ಯಂಡ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಡೆ ಹೋಗೋದಾದ್ರೆ ಕಿಂಗ್ ಕೊಹ್ಲಿ, ಪಿಲ್ ಸಾಲ್ಟ್ ಅವರು, DP ಅವರು, ರಜತ್ ಕ್ಯಾಪ್ಟನ್ ಅವರು ಆ್ಯಂಡ್ ಟೀಮ್ ಡೇವಿಡ್ ಆ್ಯಂಡ್ ಬೌಲಿಂಗಲ್ಲಿ ಹೇಳೋದಾದರೆ ಭುವನೇಶ್ವರ್ ಕುಮಾರ್, ಜಾಶ್ ಹ್ಯಾಸಲ್ ವುಡ್ ಅವರು ಒನ್ ಆಫ್ ದ ಎಕ್ಸ್ಟ್ರಾಡಿನರಿ ಬೌಲಿಂಗ್ ಅಟ್ಯಾಕ್. ಆ್ಯಂಡ್ ಎರಡು ಟೀಮ್ ಕೂಡ 100% ಟಕ್ಕರ್ ಕೊಡುವಂಥದ್ದು ಅಂತಲೇ ಹೇಳ್ಬೋದಾಗಿದೆ. ಒನ್ ಆಫ್ ದ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಯಾರಿಂದ ಬರುತ್ತೆ ಇವತ್ತು 100% ಅವ್ರು ವಿನ್ ಆಗ್ತಾರೆ. ಆ್ಯಂಡ್ ನಮ್ಮ RCB ವಿರುದ್ಧ KL ರಾಹುಲ್ ಅವರ ಎವರೇಜ್ ಆ್ಯಂಡ್ ಬ್ಯಾಟಿಂದ ರನ್ಸ್ ಅಂತೂ ಹೈಯೆಸ್ಟ್ ಲೆವೆಲಲ್ಲಿ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಆ ರೀತಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೇಳಿದರೆ ಹೋದ ಸೀಸನ್ನು ಕೂಡ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ವಿರುದ್ಧ KL ರಾಹುಲ್ ಅವರು ಒನ್ ಆಫ್ ದ ಕ್ಲಾಸಿ 90+ ರನ್ಸ್ನ ಹೊಡೆದಿರುವಂಥದ್ದು ಅಂತಲೇ ಹೇಳ್ಬೋದಾಗಿದೆ ಮ್ಯಾಚ್ ವಿನ್ನಿಂಗ್ ನಾಕ್ನ. ಅದೇ ರೀತಿಯಾಗಿ ಇವತ್ತು ಆಟಾಡ್ತಾರಾ ಅಥವಾ ಬೇಗನೆ ಔಟ್ ಆದ್ರೆ ಬೇಗ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ರಕಾರ, ನಮ್ಮ ಫ್ಯಾನ್ಸ್ಗಳ ಪ್ರಕಾರ ಬೇಗನೆ ಔಟ್ ಆದರೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗುತ್ತೆ. ನಮ್ಗೆ ಬರಲ್ಲ ಬರ್ಡೇ ಸ್ಪೆಷಲ್ ಏನಾದರೂ ಕೊಡ್ತಾರೋ ಅಂತ. ಅದೇ ರೀತಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಡೆನೂ ಕೂಡ ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಲೈನಪ್ ಇರುವಂಥದ್ದು. ಎರಡು ಟೀಮ್ಸ್ಗಳಿಗೆ 100% ಟಕ್ಕರ್ ಕೊಡುವಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ ಪ್ಲೇಯಿಂಗ್ 11 ಕಡೆ ಹೋಗಿಬಿಡೋಣ, ಯಾವ ರೀತಿ ಪ್ಲೇಯಿಂಗ್ 11 ಇವತ್ತಿನ ಮ್ಯಾಚಲ್ಲಿ ಬರುತ್ತೆ ಅನ್ನೋದನ್ನು. ಮೊದಲೇದಾಗಿ ಡೆಲ್ಲಿ ಕ್ಯಾಪಿಟಲ್ಸ್ನ ಪ್ಲೇಯಿಂಗ್ 11 ಕಡೆ ಹೋಗೋದಾದರೆ KL ರಾಹುಲ್ ವಿತ್ ಪಿತುನ್ ನಿಸಂಕ್ ಅವರು ಓಪನಿಂಗಲ್ಲಿ ಬರ್ತಾರೆ. ನಂಬರ್ 3 ಹೋಗೋದಾದರೆ ಕರುಣ್ ನಾಯರ್ ನನ್ನ ಪ್ರಕಾರ ನಿತೀಶ್ ರಾಣಾ ಅವರು ಬರುವಂಥ ಸಾಧ್ಯತೆ ಇದೆ. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು. ನಂಬರ್ 4 ಬರ್ತಾರೆ ವಿಪ್ರಾಜ್ ನಿಗಮ್ ಅವರು. ನಂಬರ್ 5 ಅಕ್ಷರ್ ಪಟೇಲ್ ಅವರು. ನಂಬರ್ 6 ಡೇವಿಡ್ ಮಿಲ್ಲರ್ ಅವರು ಬರ್ತಾರೆ ಅಂತಲೇ ಹೇಳ್ಬೋದು. ನಂಬರ್ 7 ಟ್ರಿಸ್ಟನ್ ಸ್ಟಬ್ಸ್. ನಂಬರ್ 8 ಅಶುತೋಷ್ ಶರ್ಮಾ ಅವರು ಬರ್ತಾರೆ. ನಂಬರ್ 9 ಕುಲ್ದೀಪ್ ಯಾದವ್. ನಂಬರ್ 10 ಲುಂಗಿ ಅಂಗಿಡಿ. ನೆಕ್ಸ್ಟಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಹಾಕೊಂಡು T ನಟರಾಜನ್. 11 ಬರ್ತಾರೆ ಮುಖೇಶ್ ಕುಮಾರ್ ಅವರು ಅಂತಲೇ ಹೇಳ್ಬೋದಾಗಿದೆ. ಬೌಲಿಂಗ್ ಲೈನಪ್ಪು ಕೂಡ ಸಾಲಿಡ್ ಹಾಕೊಂಡಿರೋ ಲುಂಗಿ ಅಂಗಿಡಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗುವಂಥ ಸಾಧ್ಯತೆ ಇದೆ. ಸ್ಲೋವರ್ ಒನ್ ಆಫ್ ದ ಎಕ್ಸ್ಟ್ರಾಡಿನರಿ ಹಾಕೊಂಡಿರ್ತಾರೆ. ಆ್ಯಂಡ್ ಇಲ್ಲಿ ಪೇಸ್ ಒನ್ ಆಫ್ ದ ಬೆಸ್ಟ್ ಇರುವಂಥದ್ದು ಬಿಟ್ಟರೆ ಸ್ಪಿನ್ನರ್ಸ್ಗಂತೂ 100% ಡಾಮಿನೇಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹೋದ ಲಾಸ್ಟ್ ಮ್ಯಾಚಲ್ಲಿ ಸ್ಪಿನ್ನರ್ಸ್ಗಳಿಗೆ ಒಳ್ಳೇದು ಹಾಕೊಂಡಿತ್ತು, ಆದರೆ ಈ ಮ್ಯಾಚ್ ನನ್ನ ಪ್ರಕಾರ ಬ್ಯಾಟಿಂಗ್ ಪ್ಯಾರಡೈಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕಪ್ಪ ಅಂತ ಹೇಳಿದರೆ ಡೇ ಮ್ಯಾಚ್ ಆಗಿರೋದ್ರಿಂದ.
ಆ್ಯಂಡ್ ನಮ್ಮ ಆರ್ ಸಿ ಬಿ ಕಡೆ ಬರೋದಾದ್ರೆ ಪ್ಲೇಯಿಂಗ್ 11 ಸೀದಾ ಹೇಳೋದಾದರೆ ಪಿಲ್ ಸಾಲ್ಟ್ ವಿತ್ ಕಿಂಗ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ 3 ಡಿ ಪಿ ಅವರು ಬರ್ತಾರೆ ನಂಬರ್ 4 ರಜತ್ ಪಟಿದಾರ್ ಅವರು ನಂಬರ್ 5 ಜಿತೇಶ್ ಶರ್ಮಾ ನಂಬರ್ 6 ಟೀಮ್ ಡೇವಿಡ್ ಅವರು ನಂಬರ್ 7 ರೊಮ್ಯಾರೋ ಶಫರ್ಡ್ ನಂಬರ್ 8 ಕೃಣಾಲ್ ಪಾಂಡ್ಯ ಅವರು ನಂಬರ್ 9 ಭುವನೇಶ್ವರ್ ಕುಮಾರ್ ಅವರು ನಂಬರ್ 10 ರಸಿಕ್ ಸಲಾಮ್ದಾರ್ ನಂಬರ್ 11 ಜಾಶ್ ಹ್ಯಾಸಲ್ ವುಡ್ ಅವರು ಇಂಪ್ಯಾಕ್ಟ್ ಏನಾದರೂ ಆರ್ಸಿ ಫಸ್ಟ್ ಬೌಲಿಂಗ್ನ ಆಯ್ಕೆ ಮಾಡಿಕೊಂಡ್ರೆ ಸುರೇಶ್ ಶರ್ಮನು ಸ್ಟ್ರೇಟ್ ಅವೇ ಪ್ಲೇಯಿಂಗ್ 11 ಇರ್ತಾರೆ. ನೆಕ್ಸ್ಟ್ ಅಲ್ಲಿ ಅವರು ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದಾಗಿದೆ. ಒಟ್ಟು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ನನ್ನ ಪ್ರಕಾರ ಏನೋ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇವತ್ತು ಡೆಲ್ಲಿನ ಈಸಿಯಾಗಿ ಮನಸತ್ತೆ, ಈಸಿ ಇರಲ್ಲ ಅದು ಡಾಮಿನೇಟ್ ಮಾಡುತ್ತೆ ಡೆಲ್ಲಿಯ ಮೇಲೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರುವಂಥದ್ದು. ಆ್ಯಂಡ್ ಟೇಬಲ್ ಟಾಪಲ್ಲೇ ಮತ್ತೆ ಹೋಗಲಿಕ್ಕೆ ನನ್ನ ಪ್ರಕಾರ ನಮ್ಮ ಆರ್ ಸಿ ಬಿ ಕಾಯ್ತಾ ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ. ನೋಡು ಯಾವ ರೀತಿ ಆಗುತ್ತೆ ಅಂತ. ಇದಿಷ್ಟು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ನ ನಡುವಿನ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಆ್ಯಂಡ್ ಮ್ಯಾಚ್ ಡೇ ಪ್ರಿವ್ಯೂ ಆಯಿತು. ನಿಮಗೆ ವಿಡಿಯೋ ಲಕ್ಷ ಕಾಮೆಂಟ್ ಮಾಡಿ ಹೆಚ್ಚಿನ ಕ್ರಿಕೆಟ್ ಆ್ಯಂಡ್ IPL ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.